ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಧರ್ಮಸ್ಥಳದ ಹತ್ಯಾಕಾಂಡದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೆಲ್ಲ ಆಯಿತು, ಅಸಲಿಗೆ ಭೀಮ ಹೇಳಿದ್ದೆಲ್ಲ ಎಷ್ಟು ಸತ್ಯ, ನಾಳೆ ಅಗಿಯೋ ಸಮಾಧಿಯಲ್ಲಿರೋ ಬೆಚ್ಚಿ ಬೀಳಿಸೋ ಅಂಶಗಳೇನು, ಜೊತೆಗೆ ಭೀಮ ಸಾಮೂಹಿಕವಾಗಿ ಹೂತಿರ್ತಕ್ಕಂಥ ಸಮಾಧಿಗಳನ್ನು ಯಾವಾಗ ತೆಗಿತಾರೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯಗಳ ಕುರಿತಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾರೂ ಕೂಡ ನಿರಾಶಾಭಾವದಿಂದ ಇದೇನೋ ಕೇಸ್ ಆಗಿಬಿಡುತ್ತೆ, ಈ ಕೇಸ್ನಲ್ಲಿ ಸತ್ಯಾಂಶವೇ ಇಲ್ಲ, ಜೊತೆಗೆ ಭೀಮ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋ ಕೆಲವೊಂದು ಕಟ್ಟು ಕಥೆಗಳನ್ನು ಕೂಡ ನಂಬೋ ಬದಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಸ್ನೇಹಿತರೆ, ಹೀಗಾಗಲೇ ಇವತ್ತಿನ ದಿನದ ಸಮಾಧಿ ಅಗಿಯೋ ಕಾರ್ಯದಲ್ಲಿ ಕಂಡಂತಹ ರಿಸಲ್ಟ್ನ ನೋಡಿ ಅನೇಕರಿಗೆ ಇದ್ದಂಥ ಕುತೂಹಲ ಒಂದು ಕಡೆ ಅರ್ಧದಷ್ಟು ಕಡಿಮೆಯಾಗಿರೋದಂತೂ ಸತ್ಯ. ಯಾಕೆಂದರೆ ಇವತ್ತು ಅಸಲಿಗೆ ಮೊದಲನೇ ಪಾಯಿಂಟ್ನಲ್ಲೇ ಸಿಕ್ಕಿಬಿಡುತ್ತೆ ಮೃತದೇಹ ಅಂತ ಭೀಮ ಅಷ್ಟು ಕಾನ್ಫಿಡೆಂಟ್ ಆಗೂ ಕೂಡ ಇದ್ದ. ನೇರವಾಗಿ ಕರೆದುಕೊಂಡು ಹೋಗಿ ನೇತ್ರಾವತಿ ನದಿಯ ಸಮೀಪ ಪಕ್ಕದಲ್ಲೇ ಇದ್ದಂಥ ಒಂದು 10 ಮೀಟರ್ ಡಿಸ್ಟೆನ್ಸ್ನಲ್ಲೇ ಆತ ನಂಬರ್ 1 ಪಾಯಿಂಟ್ನು ಕೂಡ ಮಾರ್ಕ್ ಮಾಡಿ ಬಂದುಬಿಟ್ಟಿದ್ದ. ಹಾಗಾದರೆ ಇವತ್ತು ಈ ಮೃತದೇಹವನ್ನು ಅಂದರೆ ಈ ಸಮಾಧಿ ಅಗಿಯೋ ಕೆಲಸದಲ್ಲಿ ಆದಂತಹ ತೊಡಕುಗಳೇನು, ಜೊತೆಗೆ ಎಡವಟ್ಟುಗಳೇನು, ಯಾಕೆ ಆ ಸಮಾಧಿ ಸಿಗಲಿಲ್ಲ ಅನ್ನೋ ಅನೇಕ ಪ್ರಶ್ನೆಗಳು ಅನೇಕರಿಗೆ ಸಹಜವಾಗಿ ಕಾಡ್ತಾ ಇದೆ. ಆದರೆ ಅಸಲಿಗೆ ಮೊದಲು ಮಾರ್ಕ್ ಮಾಡಿದ ಸಮಾಧಿಯ ಬಗೆಗೆ ಇರ್ತಕ್ಕಂಥ ಸತ್ಯಾಂಶಗಳನ್ನು ಕೂಡ ಒಮ್ಮೆ ತಿಳಿದುಕೊಳ್ಬೇಕಾಗತ್ತೆ. ಯಾಕೆಂದರೆ ಇದೊಂದು ಐಸೋಲೇಟೆಡ್ ಸಮಾಧಿ, ಅಂದರೆ ಆತ ಪ್ರತ್ಯೇಕವಾಗಿ ಹೂತಿರ್ತಕ್ಕಂಥ ಸಮಾಧಿ. ಪ್ರತ್ಯೇಕ ಮೀನ್ಸ್ ಒಂಟಿ ಯಾರೋ ಒಬ್ಬರ ವ್ಯಕ್ತಿಯನ್ನೋ ಅಥವಾ ಮಹಿಳೆಯನ್ನೋ ಅಥವಾ ಅಪ್ರಾಪ್ತ ಬಾಲಕಿಯನ್ನೋ ಏಕಾಂಗಿಯಾಗಿ ಹೂತಿರ್ತಕ್ಕಂಥ ಸಮಾಧಿ, ಅಂದರೆ ಸಾಮೂಹಿಕವಾಗಿ ಹೂತಂತಹ ಜಾಗವಲ್ಲ ಅಂತ. ಇದೇ ರೀತಿ ಆತ ಕೆಲವರನ್ನ ಒಂಟಿಯಾಗಿಯೇ ಹೂತಿದ್ದಾನೆ. ಮೊದಲ ಪಾಯಿಂಟ್ನಲ್ಲಿಯೇ ಈ ರೀತಿಯಾಗಿ ಒಂದು 15 ಅಡಿ ಆಳದಲ್ಲಿ JCBಯನ್ನು ತರಿಸಿ ಮಣ್ಣು ಅಗಿಯೋ ಕೆಲಸವನ್ನು ಕೂಡ ಮಾಡಿಬಿಟ್ರು. ನಮಗೆ ಯಾವಾಗ ಈ JCBಯನ್ನು ಕರೆಸಲಾಯಿತೋ, ಹಿಟಾಚಿಯನ್ನು ಕರೆಸಲಾಯಿತೋ, ಜೊತೆಗೆ ಒಂದು ಕಡೆ ನಮಗೆ ಡಾಗ್ ಸ್ಕ್ವಾಡ್ ಕೂಡ ಬಂದಾಯಿತು, ಒಂದು ನಿರೀಕ್ಷೆಗಳಂತೂ ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇತ್ತು. ಯಾಕೆಂದರೆ ಎಲ್ಲವೂ ಕೂಡ ಪಾಸಿಟಿವ್ ವೈಬ್ಸ್ ಸಿಗ್ತಾ ಇದೆ, ಅನೇಕ ಗೊಂದಲಗಳಿಗೆ ಅನುಮಾನಗಳಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ. ಅಸ್ಥಿ ಪಂಜರ ಪತಿಯಾಗದಿದ್ದಾಗೆ ಕೆಲವೊಬ್ಬರಿಗಂತೂ ಬಹಳಷ್ಟು ನಿರಾಸೆ ಅಂತೂ ಖಂಡಿತವಾಗಿಯೂ ಆಗಿದೆ. ಆದರೆ ಇಲ್ಲಿ ನಾವು ಏನೆಲ್ಲ ಸಾಧ್ಯತೆಗಳಾಗಿರ್ಬೋದು ಅಂತ, ಒಂದು ಕಡೆ ಲ್ಯಾಂಡ್ ಸ್ಲೈಡಿಂಗ್ ಕೂಡ ಆಗಿರ್ಬೋದು, ಇನ್ನು ನೇತ್ರಾವತಿಯ ನದಿಯ ಪಕ್ಕದಲ್ಲೇ ಇರೋದ್ರಿಂದ ಆ ಜಾಗದ ಮೇಲೆ ಇನ್ನೊಂದಿಷ್ಟು ಮಣ್ಣು ಹೋಗಿ ಶೇಖರಣೆ ಕೂಡ ಆಗಿರ್ಬೋದು, ಇನ್ನು ಇದೇ ರೀತಿಯಾಗಿ ಹೆಚ್ಚಿನ ಮಣ್ಣು ಶೇಖರಣೆ ಆಗಿ ಅಥವಾ ಭೀಮನಿಗೆ ಸ್ಥಳ ಗುರುತು ಮಾಡುವಲ್ಲಿ ಸ್ವಲ್ಪ ಎಡವಟ್ಟು ಕೂಡ ಆಗಿರ್ಬೋದು ಎನ್ನಲಾಗ್ತಾ ಇದೆ. ಯಾವಾಗ ಅನುಚೇತ್ ಭೀಮನ ಜೊತೆ ಮಾತನಾಡಿದ ನಂತರ ಶ್ವಾನಗಳ ಸ್ಕ್ವಾಡ್ ಕೂಡ ಕರೆಸಲಾಯಿತು, ಹೆಚ್ಚಾಗಿ ಆ ಥರದೊಂದು ಪಾಸಿಟಿವ್ ನಿರೀಕ್ಷೆ ಮಾಡಿದ್ವಿ. ಮಳೆಯ ಕಾರಣ ಈ ಶ್ವಾನಗಳು ಕೂಡ ಸ್ಮೆಲ್ ಪತ್ತೆ ಹಚ್ಚುವಲ್ಲಿ ಕೆಲವು ಬಾರಿ ಎಡವಿದ್ದು ಕೂಡ ಉಂಟಿದೆ. ಯಾಕೆಂದರೆ ಇನ್ನು ಸೌಜನ್ಯ ಕೇಸ್ನಲ್ಲಿ ಕೂಡ ಇದೇ ಅಲ್ವಾ ಆಗಿದ್ದು, ವಾಪಸ್ ಹೋಗಿಬಿಟ್ಟು ಶ್ವಾನಗಳು ಆ ಮಣ್ಣಿನ ವಾಸನೆಯನ್ನು ಅವು ರೆಕಗ್ನೈಸ್ ಮಾಡೋದಿಲ್ಲ ಅಂತ. ಈ ಕೇಸ್ನಲ್ಲೂ ಕೂಡ ಶ್ವಾನಗಳನ್ನು ಕರೆಸಲಾಯಿತು, ಆದರೆ ಯಾವ ರೀತಿಯಾದಂಥ ರಿಸಲ್ಟ್ ಬಂತು ಅನ್ನೋದನ್ನ ಯಾವ SITಯ ಅಧಿಕಾರಿಗಳು ಕೂಡ ಇನ್ನು ಮಾಧ್ಯಮಗಳಿಗೆ ವರದಿಯನ್ನು ಕೊಡದೇ ಇರೋ ಕಾರಣ ಅಲ್ಲಾದಂಥ ಕೆಲವೊಂದು ಗೊಂದಲಗಳ ಬಗ್ಗೆ ಇನ್ನೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಭೀಮ ಪಟ್ಟು ಹಿಡಿದು ಹೇಳ್ತಾ ಇದ್ದ, ಅಣ್ಣಪ್ಪನ ಮೇಲಾಣೆ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಇಲ್ಲೇ ಹೂತಿದ್ದೀನಿ ಅಂತ. ಈ ವಿಶ್ವಾಸವನ್ನಿಟ್ಟೆ ಅನುಚೇತ್ ಅವರು ಡಾಗ್ ಸ್ಕ್ವಾಡ್ಗೂ ಕೂಡ ಆದೇಶವನ್ನು ಕೊಟ್ಟರು, JCBಯನ್ನು ತರಿಸಿದ್ರು. ಭೀಮ ಹೇಳುವಷ್ಟು ಮಣ್ಣನ್ನು ಅಗೀರಿ ಅಂತ ಹೇಳಿ ಬರೋಬ್ಬರಿ ತೆಗೆಸಿದಂಥ ಮಣ್ಣಿನ ಅಳತೆ 15 ಅಡಿ ಅಗಲ, 8 ಅಡಿ ಆಳದಷ್ಟು ಮಣ್ಣನ್ನು ಅಗದಿದ್ದು. ಆದರೆ ಇಲ್ಲಿ ಯಾವುದೇ ಮೂಳೆಯಾಗಲಿ ಯಾವುದೇ ಕಳೆಬರಹವಾಗಲಿ ಇನ್ನೂ ಕೂಡ ಪತ್ತೆಯಾಗಲಿಲ್ಲ. ಆದರೆ ಭೀಮ ಇನ್ನೂ ಒಂದು ಮಾತನ್ನು SIT ಮುಂದೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಅದೇ ಇಲ್ಲಿ ಮುಂದೆ ಸಿಗ್ತಾ ಇರ್ತಕ್ಕಂಥ ಕುತೂಹಲ ಮತ್ತು ರೋಚಕತೆಯ ಘಟ್ಟಗಳು ಅಂತ ಹೇಳಿ ನಾನು ಭಾವಿಸ್ತೀನಿ. ಸ್ವಾಮಿ, ನಾನು ಮಾಸ್ ಬರಿಯಲ್ ಕೂಡ ಮಾಡಿದ್ದೇನೆ, ಅಂದರೆ ಸಾಮೂಹಿಕ ಸಮಾಧಿ, ಅದು ಕೂಡ ನಾಳೆಯಿಂದ ಆ ಪ್ರೋಸೆಸ್ ಶುರುವಾಗಲಿದೆ. ಅಂದರೆ ಒಟ್ಟಾರೆಯಾಗಿ ಕೇವಲ 14ರಲ್ಲಿ ಇಲ್ಲಿಯವರೆಗೂ ಕೂಡ ಕೇವಲ ಒಂದೇ ಒಂದು ಸಮಾಧಿಯನ್ನು ಮಾತ್ರ ಹೂಳೆತ್ತುವ ಕಾರ್ಯ ಕಂಪ್ಲೀಟ್ ಆಗಿರೋದು. ಇನ್ನೂ ಕೂಡ ಆ ಅನುಮಾನಗಳು, ಆ ನಿರೀಕ್ಷೆಗಳು ಇನ್ನೂ ಕೂಡ ಹಾಗೆಯೇ ಇದೆ. ಸ್ನೇಹಿತರೆ, ಇನ್ನು ನೇತ್ರಾವತಿ ಬ್ರಿಡ್ಜ್ ಕೆಳಗಿರ್ತಕ್ಕಂಥ ಜಾಗದಲ್ಲಿ ಭೀಮ ಶವಗಳನ್ನು ಹೂತಿರೋದಾಗಿ ಸ್ಫೋಟಕ ಮಾಹಿತಿಯನ್ನು ಕೂಡ ಹಂಚ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಮೇ ಬಿ ಮಾಸ್ ಬರಿಯಲ್ ಮಾಡಿರಬಹುದು ಆತ. ಆದರೆ ಅಲ್ಲಿ ಸ್ವಲ್ಪ ತಾಂತ್ರಿಕವಾಗಿ ಲಿಗಾಲಿಟಿಯ ಸಮಸ್ಯೆ ಕೂಡ ಇದೆ. ಲಿಗಾಲಿಟಿ ಸಮಸ್ಯೆ ಅಂದರೆ ಏನು ಲೀಗಲ್ ಸಮಸ್ಯೆಗಳು ಅಂದರೆ ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಅಲ್ಲಿ ಟ್ರಾನ್ಸ್ಫಾರ್ಮರ್ ಇರೋದ್ರಿಂದ ಅಲ್ಲಿ ಮೆಸ್ಕಾಂ ಅನುಮತಿ ಕೂಡ ಪಡೆದುಕೊಳ್ಬೇಕಂತೆ. ಮೆಸ್ಕಾಂನ ಪರ್ಮಿಷನ್ ತೆಗೆದುಕೊಂಡ ಮೇಲೆ ಅಲ್ಲಿ ಮತ್ತೆ ಹೂಳೆತ್ತುವ ಕಾರ್ಯವನ್ನು ಮುಂದುವರಿಸಲಾಗುತ್ತೆ. ಅದೆಲ್ಲವೂ ಕೂಡ ಮುಗಿದ ಮೇಲೆ
ಖಂಡಿತವಾಗಿಯೂ ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲಿ ಅಗೆದಿರೋ ಸಮಾಧಿಯ ಹೂಳೆತ್ತುವ ಕಾರ್ಯವನ್ನು SIT ಟೀಮ್ ಕೂಡ ಮಾಡಲಿದೆ. ಸ್ನೇಹಿತರೆ, ನಮಗೂ ಕೂಡ ಈ ಕೇಸ್ನಲ್ಲಿ ಸತ್ಯಾಂಶ ತಿಳಿಯೋ ಕುತೂಹಲ ಸಹಜವಾಗಿದೆ. ಅಲ್ಲಿಯವರೆಗೂ ಯಾರನ್ನು ಬೊಟ್ಟು ಮಾಡದೆ SIT ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಕಾನೂನಾತ್ಮಕವಾಗಿಯೇ ನಾವೆಲ್ಲರೂ ಕೂಡ ನ್ಯಾಯ ಪಡೆದುಕೊಳ್ಬೇಕು. ಇದು ಇನ್ನೊಂದಾಯಿತು ಭೀಮಾ ಹೇಳೋದಕ್ಕಿಂತ ಮುಂಚೆನೇ ಯಾರೋ ತೆಗೆದುಕೊಂಡು ಹೋಗಿರ್ಬೋದು, ಇವ್ಯಾವ ಅನುಮಾನಗಳಿಗೂ ಕೂಡ ನಾವೆಲ್ಲರೂ ಕೂಡ ಹೇಳೋದು ಬೇಡ, ಆ ಥರದ ನೆಪಗಳನ್ನು ಕೂಡ ಕೊಡೋದು ಬೇಡ. ದಿಸ್ ಈಸ್ ದಿ ಫೈನಲ್ ಎಂಡ್ ಅಂತ ಅನಿಸುತ್ತೆ. ಯಾಕೆಂದರೆ ಇದು ಬಿಟ್ಟು ಬೇರೆ ಆಪ್ಷನ್ಸ್ಗಳೇ ಇಲ್ಲ. ಯಾರೇ ಆಗಲಿ ಇಲ್ಲಿಯವರೆಗೂ ಕೂಡ ಆರೋಪ ಮಾಡ್ತಾ ಇದ್ದವ್ರಿಗೂ ಕೂಡ ಇದೊಂದೇ ಲಾಸ್ಟ್ ಚಾನ್ಸ್ ಅಂತ ಅನಿಸುತ್ತೆ. ಮೇ ಬಿ ಏನು ಬೇಕಾದರೂ ಕೂಡ ಆಗಬಹುದು. ಅದೇ ನಿರೀಕ್ಷೆಗಳೊಂದಿಗೆ ನಾಳೆಯೂ ಕೂಡ ಎಲ್ಲರೂ ಕೂಡ ಕಾಯಬೇಕಾಗಿದೆ. ಆತ ಸಾಮೂಹಿಕವಾಗಿ ಊತಿರ್ತಕ್ಕಂಥ ಅನೇಕ ಜಾಗಗಳನ್ನೇ ಕೆಲವು ಕಡೆ ಸಿಂಗಲ್ ನಂಬರ್ಗಳಿಂದಲೇ ಮೆನ್ಷನ್ ಮಾಡಲಾಗಿದೆ. ಅಂದರೆ ಈಗ ನಂಬರ್ 13 ಅಂತ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳೋಣ. ನಂಬರ್ 13 ಅಂದರೆ ಅಲ್ಲಿ ಕೇವಲ ಒಂದೇ ಒಂದು ಮೃತದೇಹ ಇದೆ ಅಂತ ಅಲ್ಲ, ಅಲ್ಲಿಯೇ ಅವನ ಅಕ್ಕಪಕ್ಕದಲ್ಲಿ ಭಾಳಷ್ಟು ಜನರನ್ನು ಕೂಡ ಬಂದು ಹೂಳ್ತಾ ಇದ್ದ ಅನ್ನೋ ಕಾರಣಕ್ಕೆ ಒಂದು ಸಿಂಗಲ್ ನಂಬರಿಂದ ಅಲ್ಲಿ ಒಂದು ಟೇಪನ್ನು, ಎಲ್ಲೋ ಟೇಪನ್ನು ಸುತ್ತಿದ್ದಾರಲ್ವ, ಕ್ರೈಮ್ ಸೀನ್ ಟೇಪನ್ನು, ಆ ರೀತಿಯಾಗಿ ಈ ಜಾಗದಲ್ಲಿ ಒಂದು ಮಾಸಾಗಿ ಹೂತಿದ್ದಾನೆ ಅಂತಾನೆ ಅಲ್ಲಿ ತೆಗಿಯೋಣ ಅನ್ನೋ ರೀತಿಯಾಗಿಯೂ ಕೂಡ ಒಂದು ನಂಬರ್ನೂ ಕೂಡ ಅದಕ್ಕೆ ಹಾಕಿರ್ತಕ್ಕಂಥದ್ದು. ಅಲ್ಲಿಗೆಲ್ಲ ಆತ ಕಸದ ಗಾಡಿಯನ್ನೇ ತೆಗೆದುಕೊಂಡು ಅಲ್ಲಿಗೆ ಬಂದು ಮಾಸ್ ಬರಿಯಲ್ ಮಾಡ್ತಿದ್ದ ಅನ್ನೋ ಅಚ್ಚರಿ ಮಾಹಿತಿಗಳು ಕೂಡ ಹರಿದಾಡ್ತಾ ಇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭೀಮಾ ಅನ್ನೋ ಹೆಸರಿನ ಈ ವ್ಯಕ್ತಿ ದೂರುದಾರ, ಸಾಕ್ಷಿದಾರ, ಆತ ಸ್ವಚ್ಛತಾ ಕಾರ್ಯದಡಿಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅದು ಅವನಿಗೆ ಸುಲಭವಾದ ಕೆಲಸವೂ ಕೂಡ ಆಗಿರಬಹುದು. ಹಾಗಾಗಿ ಈ ಕೇಸ್ನಲ್ಲಿ ನನಗೊಂದು ಟ್ವಿಸ್ಟ್ ಕಂಪ್ಲೀಟ್ ಮುಗಿಯುವಷ್ಟರಲ್ಲಿ ಖಂಡಿತ ಸಿಕ್ಕೇ ಸಿಗಲಿದೆ ಅನ್ನೋ ವಿಶ್ವಾಸ ಅಂತೂ ಖಂಡಿತವಾಗಿಯೂ ಇದೆ. ಹಾಗಾಗಿ ಅದೇ ಕುತೂಹಲದಿಂದ ನಾನು ಕೂಡ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯಲೇಬೇಕು. ಸ್ನೇಹಿತರೆ, ಮೊದಲ ಪಾಯಿಂಟ್ಗೂ ಈ ನೇತ್ರಾವತಿ ನದಿಗೂ ಇದ್ದಂಥ ಅಂತರವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. 10 ಮೀಟ್ರಿಗೂ ಹೆಚ್ಚಿನ ಅಂತರ ಕೂಡ ಇಲ್ಲ. ಹಾಗಾಗಿ ಅಲ್ಲಿ ನೀರಿನ ಹೊರತೆ ಕೂಡ ಜಾಸ್ತಿ ಇರುತ್ತೆ. ನೀರಿನ ಹೊರತೆ ಮೀನ್ಸ್ ಹೆಚ್ಚಾಗಿ ಮಣ್ಣನ್ನು ಅಗೀತಾ ಹೋದಾಗ ನೀರು ಬರ್ತಾನೆ ಇರುತ್ತೆ. ಇವತ್ತು ಅನುಚ್ಛೇದ ಕೂಡ ಹೇಳಿದ್ರು, ಸಾಕ್ಷಿದಾರನಿಗೆ ತೃಪ್ತಿಯಾಗೋವರೆಗೂ ಕೂಡ ಮಣ್ಣು ತೆಗೆದು ಬಿಡಿ ಅಂತ ಪೊಲೀಸ್ನವರು ಕೂಡ ಅದೇ ಹೇಳಿದರು. ಹಾಗಾಗಿ ಕಂಟಿನ್ಯೂ ಕೂಡ SIT ಟೀಮ್ ಮಾಡಿದ್ರೂ ಕೂಡ ಕೊನೆಯವರೆಗೂ ಕೂಡ ಯಾವ ಸುಳಿವು ಕೂಡ ಸಿಗದೆ ಇರೋದು ಭಾಳಷ್ಟು ಜನರಿಗೆ ನಿರಾಸೆಯನ್ನು ಕೂಡ ಉಂಟು ಮಾಡಿದೆ. ಒಂದು ಕಡೆ ಭೀಮನಿಗೂ ಕೂಡ ಇದು ಅಚ್ಚರಿ ಅಂತ ಅನ್ನಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ. ಯಾಕೆಂದರೆ ಆತ ತಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನ ಅಥವಾ ಇವ್ರು ತೆಗೆಯೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದಾರಂತ ಫೈನಲಿ ಅವನು ಹೇಳಿದ್ದನ್ನೇ ಮಾಡಬೇಕಲ್ವ ಅವರು. ಹಾಗಾಗಿ ನಾವು ಕೂಡ ಇದನ್ನು ನಂಬಲೇಬೇಕಾಗತ್ತೆ. ಇನ್ನು ಮೊದಲ ಸಮಾಧಿ ಆಗಿದ್ರೂ ಕೂಡ ಕಳೆ ಬರಹ ಪತ್ತೆಯಾಗದ ಕಾರಣ ಇಲ್ಲಿಗೆ SIT ಟೀಮ್ ಇವತ್ತಿನ ಕಾರ್ಯಾಚರಣೆಯನ್ನು ಅಂತ್ಯ ಮಾಡಿದೆ. ಮೊದಲ ಪಾಯಿಂಟ್ನ ಇದನ್ನು ಕಾರ್ಯಾಚರಣೆಯೂ ಕೂಡ ಇಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟಿದೆ. SIT ಬರಿಗೈಯಲ್ಲೇ ಇವತ್ತು ಕೂಡ ವಾಪಸ್ ಆಗಿರೋದು. ಮತ್ತು ನಾಳೆ ದೂರುದಾರ ಗುರುತಿಸಿದಂತಹ ಮಾರ್ಕ್ ಮಾಡಿದಂಥ 2ನೇ ಸಮಾಧಿ ಅಗಿಯುವಂಥ ಕಾರ್ಯ ಶುರುವಾಗುತ್ತೆ. ಇವತ್ತು ಮಳೆ ಇತ್ತು, ಕತ್ತಲಾಗ್ಬಿಡ್ತು, ಬೇಗ ಮಧ್ಯಾಹ್ನದ ನಂತರ ಶುರು ಮಾಡಿಬಿಟ್ರು. ಆ ಕಾರಣ ಇವತ್ತಿನ ಕಾರ್ಯಾಚರಣೆನ ಅಂತ್ಯಗೊಳಿಸ್ಬಿಟ್ರು. ನಾಳೆ 2ನೇ ಸಮಾಧಿ ಅಗೆತ ಆರಂಭವಾಗುತ್ತೆ. 2ನೇ ಸಮಾಧಿ ಕೂಡ ಮತ್ತೆ ಹಾರೆ, ಗುದ್ದಲಿ, ಪಿಕಾಸಿ ಯಾವುಕ್ಕೂ ಕೂಡ ಅವರು ಮೊರೆ ಹೋಗೋದಿಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಕಂಪ್ಲೀಟ್ JCB ಮುಖಾಂತರವೇ ನಡೆಯುತ್ತೆ. ಇವತ್ತು ಮೊದಲ ಸಮಾಧಿಯನ್ನು ಕೂಡ ಆರಂಭಿಕವಾಗಿ ಕೇವಲ 4 ಅಡಿ ಅಷ್ಟೇ ಕಾರ್ಮಿಕರು ತೆಗೆದಿದ್ರು. ಅದಾದ ಮೇಲೆ ಅವನಿಗೆ ತೃಪ್ತಿನೇ ಆಗಲಿಲ್ಲ. ಯಾಕೋ ಇದು ತುಂಬ ಕಡಿಮೆ ಆಳ ಅಂತ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಇನ್ನೊಂದು ಕಡೆ ಮಳೆ ನಿರಂತರವಾಗಿ ಬರ್ತಾ ಇದ್ದಿದ್ದ ಕಾರಣ ಗುಂಡಿ ಮುಚ್ಕೊಳ್ತಾ ಇತ್ತು. ಇನ್ನು ಒಂದು ಕಡೆಯಿಂದ ನೀರು ಹರಿದು ಬಂದು ಮತ್ತೆ ಗುಂಡಿ ಬ್ಲಾಕ್ ಆಗ್ತಾ ಇತ್ತು. ಹಾಗಾಗಿ JCBನೇ ಬೆಸ್ಟ್ ಅನ್ನಿಸ್ಕೊಂಡು ಕಾರ್ಯಾಚರಣೆ ನಡೆಸಲಿಕ್ಕೆ JCBಯ ಮೊರೆ ಹೋಗ್ಬಿಟ್ರು ಪೊಲೀಸ್ನವರು. ಇನ್ನು ಈ ಮಧ್ಯೆ ನನಗೆ ಒಂದು ಕಡೆ ಈ BJP ರಾಜಕಾರಣಿಗಳ ವಿರೋಧಾಭಾಸದ ಬಗ್ಗೆ ಭಾರಿ ಅಸಮಾಧಾನ ಇದ್ದೇ ಇದೆ. ಯಾಕೆಂದರೆ ಇವರಿಗೆ SIT ತನಿಖೆಯ ಬಗ್ಗೆ ತೃಪ್ತಿ ಇದೆಯೋ ಅಥವಾ ತನಿಖೆಗೆ ಆದೇಶ ಮಾಡಿದ್ರ ಬಗ್ಗೆ ದೊಡ್ಡ ಅಸಮಾಧಾನ ಇದೆಯೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ, ನಾನೆಲ್ಲೋ ಇಷ್ಟು ಸಾಮೂಹಿಕವಾಗಿ ಬರೆಯಲು ಮಾಡಿದ್ದೀನಿ ಅಂತ ಅಂದಾಗ ಸರ್ಕಾರ ಇದನ್ನು ತುಂಬ ಶಾಕಿಂಗಾಗಿ ತೆಗೆದುಕೊಳ್ಳುತ್ತೆ. ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದನ್ನು ಬೇರೆ ಸರ್ಕಾರಗಳಿಗೆ ಕೊಡಬೇಕು ಹಾಗೆ ಹೀಗೆ ಅಂತ ಚರ್ಚೆ ನಡೀತಾ ಇರಬೇಕಾದ್ರೆ ಒಂದು ತೃಪ್ತಿದಾಯಕ ಬೆಳವಣಿಗೆ ಸರ್ಕಾರ ನಮ್ಮಲ್ಲೇ ಉಳಿಸ್ಕೊಂಡಿದ್ದು ಕೇಸ್ನ SIT ತನಿಖೆ ಕೊಟ್ಟಿದೆ. ಆದರೆ ಭಾಳಷ್ಟು ಜನ ಧರ್ಮಸ್ಥಳದ ವಿರುದ್ಧ ಹೋರಾಟ ಸರಿಯಲ್ಲ, ಮಾಜಿ ಗೃಹ ಸಚಿವ ಆಗಿರ್ತಕ್ಕಂಥ ಹಾಲಿ BJP ಶಾಸಕರಾಗಿರೋ ಹೊರಗ ಜ್ಞಾನೇಂದ್ರ ಅವರು ಈ ರೀತಿಯಾದಂಥ ಪ್ರಶ್ನೆ ಮಾಡಿದ್ದು. ಆ ವ್ಯಕ್ತಿ ಧರ್ಮಸ್ಥಳ ಬಿಟ್ಟು 11 ವರ್ಷ ಆಗಿದೆ.
ಅವನನ್ನು ಹೀಗೆ ಹೇಗೆ ಪತ್ತೆ ಹಚ್ಚಿಬಿಟ್ರಿ, ಇದ್ರ ಹಿಂದೆ ಇರೋರು ಯಾರು, ಅಪರಾಧಿ ಪತ್ತೆ ಹಚ್ಚೋಕ್ಕೆ ನಮಗೆ ವಿರೋಧ ಇಲ್ಲ, ಆದರೆ ಧರ್ಮಸ್ಥಳದ ವಿರುದ್ಧ ಹೋರಾಟ ನಡೀತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಧರ್ಮಸ್ಥಳಕ್ಕೆ ಅನೇಕರು ಹೋಗ್ತಾರೆ, ಮಾನಸಿಕವನ್ನು ನೊಂದವರು ಅಲ್ಲೇ ಪ್ರಾಣ ಬಿಡ್ತಾರೆ, ನದಿ ನೀರಿಗೆ ಇಳಿದು ಸತ್ತಂಥ ಉದಾಹರಣೆಗಳಿದೆ. ಹೃದಯಾಘಾತದಿಂದ ಕೆಲವರು ಸತ್ತಿರ್ಬೋದು, ಆದರೆ ಎಲ್ಲವನ್ನೂ ಒಂದೇ ರೀತಿಯಾಗಿ ನೋಡಬೇಡಿ ಅಂತ ಅವರೇ ಒಂದು ಫೈನಲ್ ಜಡ್ಜ್ಮೆಂಟ್ಗೆ ಬಂದುಬಿಟ್ರು. ಇನ್ನೂ ಅವ್ರ ಮನಸ್ಸಿನೊಳಗೆ ಇರ್ತಕ್ಕಂಥ ಆತಂಕ ಕೂಡ ಹೇಗಿದೆ ನೋಡಿ. ಒಂದು ಹೆಣ ಸಿಕ್ಕಿದ್ರು ಕೂಡ ಅದು ಅಪರಾಧನೇ, ಮೊದಲು ನಗರ ನಕ್ಸಲೈಟರ ಉದ್ದೇಶ ಏನು ಅನ್ನೋದನ್ನ ತಿಳಿದುಕೊಳ್ಬೇಕು ಅನ್ನೋ ರೀತಿಯಾಗಿ ಪ್ರಶ್ನೆ ಮಾಡಿದ್ರು. ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟಾಗ ಯಾರೆಲ್ಲ ಹೋರಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಗರ ನಕ್ಸಲೈಟರು ಅನ್ನೋ ರೀತಿಯಾಗಿ ಅವರು ಪ್ರಶ್ನೆ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ನಾವು ಇವೆಲ್ಲ ಕುತೂಹಲಗಳಿಗೆ, ಗೊಂದಲಗಳಿಗೆ, ಅನುಮಾನಗಳಿಗೆ, ಈ ಥರದ ಹೇಳಿಕೆಗಳಿಗೆ ಒಂದು ಉತ್ತರ ಕೊಡಬೇಕಾಗಿರೋದು ಒಂದೇ, ಭೀಮ ಒಂದು ಮೃತದೇಹವನ್ನು ಪತ್ತೆ ಹಚ್ಚಬೇಕು, ಅದು ಕೂಡ ಅನ್ಯಾಚುರಲ್ ಡೆತ್ ಆಗಿರಬೇಕು. ಆ ಒಂದು ಮೃತದೇಹವೂ ಕೂಡ ಪಂಚಾಯಿತಿಯ ಪಟ್ಟಿಯ ಹೆಸರಿನಲ್ಲಿರಬಾರ್ದು. ಅದರ ಪರೀಕ್ಷೆ ನಡೆಸಿದ ನಂತರ ಆರೋಪಿಗಳಿಗೆ ಈ ಕೇಸ್ ತಳುಕು ಹಾಕುವಂತಿರಬೇಕು. ಅಲ್ಲಿಯವರೆಗೂ ಮಾತ್ರ ನಾವು ಯಾರ ಮೇಲೂ ಬಟ್ಟು ಮಾಡಿ ತೋರಿಸುವಂಥ ಅಧಿಕಾರವೂ ಕೂಡ ಇಲ್ಲ. ಅದೇ ಕುತೂಹಲದೊಂದಿಗೆ ನಾವು ಕೂಡ ಒಂದು ನಿರೀಕ್ಷೆಯೊಂದಿಗೆ ಕಾಯೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.